ಲೆಟರ್ ಓದ್ತಾನೆ ಇದ್ದಾರೆ, ಮುಗ್ದಿಲ್ವಾ? ಪ್ರೀತಿನ ಪಡ್ಕೊಳ್ಳೋದಕ್ಕೆ ಪ್ರೀತಿಯಿಂದ ಪ್ರೀತಿ ಮಾಡ್ಬೋದು, ಆದರೆ ಪ್ರೀತಿನ ಕಳ್ಕೊತೀವಿ ಅಂತ ಗೊತ್ತಿದ್ದರೆ ಪ್ರೀತಿನ ಕಳ್ಕೊತೀವಿ ಅಂತ ಗೊತ್ತಿದ್ರೂ ಪ್ರೀತಿ ಮಾಡ್ತಾರಲ್ಲ ಅವರಿಗೆ ಪ್ರೀತಿ ಅವ್ರು ಪ್ರೀತಿಸೋ ವ್ಯಕ್ತಿ ಎರಡೂ ಸಿಗೋದು ತುಂಬ ಕಷ್ಟ. ಯಾಕಂದರೆ ಪ್ರೀತಿ ಅನ್ನೋದು ಬದುಕಿನ ಮೇಲೆ ಒಂದು ನಂಬಿಕೆನ ಕೊಟ್ಬಿಡುತ್ತೆ. ಪಾಪ ಏನಿಷ್ಟು ಪ್ರೀತಿ ಅಂತಿದೆ, ಏನು ಅರ್ಥನೇ ಆಗ್ತಾಯಿಲ್ಲ. ಏನಿದು? ಪ್ರೀತಿ ಅನ್ನೋದು ಬದುಕಿನ ಮೇಲೆ ನಂಬಿಕೆ ಕೊಡುತ್ತೆ, ಪ್ರೀತಿಸೋರ್ ಮೇಲೆ ಆಸೆ ಕೊಡುತ್ತೆ. ಆಸೆ ಮತ್ತು ನಂಬಿಕೆ ಮಧ್ಯ ಬೆಸೆಯೋದೇ ಈ ಪ್ರೀತಿ. ಪ್ರೀತಿನ ಪ್ರೀತಿಯಿಂದ ಪ್ರೀತಿ ಮಾಡೇ ಪಡ್ಕೋಬೇಕೆ ಹೊರತು ಆಸೆಯಿಂದ ಪಡ್ಕೋಬಾರ್ದು. ಆದ್ರೆ ಪ್ರೀತಿಗೋಸ್ಕರ ಪ್ರೀತಿ ಮಾಡಿದ್ರೆ ಪ್ರೀತಿ ಸಿಗುತ್ತೆ, ಪ್ರೀತಿಸೋರ್ಗೋಸ್ಕರ ಪ್ರೀತಿ ಮಾಡಿದ್ರೆ ಅದು ಆಸೆ ಆಗುತ್ತೆ. ಆಸೆ ಅನ್ನೋದು ದುಃಖಕ್ಕೆ ಮೂಲ ಆಗ್ಬೋದು, ಆದ್ರೆ ಪ್ರೀತಿನ ನಂಬ್ಕೊಂಡು ಪ್ರೀತಿ ಮಾಡಿದ್ರೆ ಅವಾಗ ಪ್ರೀತಿನೇ ಸಿಗುತ್ತೆ ರೀ. ಈ ಲೆಟ್ರಲ್ಲಿರೋ ಅಷ್ಟು ಲೈನ್ಸ್ ನಿನಗೆ ಹೇಗೆ ಗೊತ್ತು? ರೀ ಅದು ಆ್ಯಕ್ಚುಲಿ ಇಲ್ಲ, ನಿಜ ಹೇಳು. ಕೈಯಲ್ಲಿ ನಾನು ಲೆಟ್ರ್ ಇಟ್ಕೊಂಡೇ ಓದೋದು ಕಷ್ಟ ಆಗ್ತಾಯಿದೆ. ನೀನು ಇಷ್ಟು ಈಸಿಯಾಗಿ ಹೇಗೆ ಹೇಳಿದೆ? ನಮ್ಮ ಮನೇಲಿ ಯಾರೋ ಮಾತಾಡ್ತಿದ್ರು, ಅದನ್ನ ಕೇಳಿಸ್ಕೊಂಡು ಹೇಳಿದೆ. ನಮ್ಮನೇಲ ಇಷ್ಟು ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ರಾ? ಯಾರು? ರೀ ಅವತ್ತು ಅಂತರ ಅಕ್ಕ ಈ ಮಾತು ಹೇಳ್ತಿದ್ರು, ಅದು ನೆನಪಾಯ್ತು, ಹಾಗೆ ಅದನ್ನ ಕಂಟಿನ್ಯೂ ಮಾಡಿದೆ. ಆ್ಯಕ್ಚುಲಿ ಇದರ ಅರ್ಥ ಈ ಲೆಟ್ರನ್ನ ಬರೀತಾ ಇರೋದು ಅಂತರ. ಎಸ್ ಲೀಲಾ, ಈ ಬೆಳದಿಂಗಳ ಬಾಲೆ ಬೇರೆ ಯಾರೂ ಅಲ್ಲ, ನನ್ನ ಅಂತರ. ಇದೊಂಥರ ಚೆನ್ನಾಗಿದೆಯಲ್ಲ. ಪ್ರಾರ್ಥನನ್ನ ಸಿಕ್ಕಾಕ್ಸೋದಕ್ಕಾಗ್ಲಿ ಅವಳನ್ನ ಆಟ ಆಡ್ಸೋದಕ್ಕಾಗ್ಲಿ ಬೆಳದಿಂಗಳ ಬಾಲೆ ಉಪಯೋಗಕ್ಕೆ ಬರ್ತಾಳೆ. ಕರೆಕ್ಟ್. ಅತ್ತೆ ಹೇಳಿ ಅತ್ತೆ, ದುರ್ಗಾಕ್ಕನ ವಿಷಯ ಮಾತಾಡ್ತಿದ್ರ? ಯಾರಿದ್ದಾರೆ ಲೈನ್ನಲ್ಲಿ? ಅದು ದುರ್ಗಾಕ್ಕ ಲೈನಲ್ಲಿ ಇದ್ದಾರಾ? ಕೊಡಿ, ನಾನು ಮಾತಾಡ್ತೀನಿ. ಅದು ಸರು, ದುರ್ಗಾ ಅಲ್ಲ. ಆ್ಯಕ್ಚುಲಿ ದುರ್ಗನ್ ನೋಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಅವಳು ಕಂಪ್ನಿ ಕೆಲ್ಸಕ್ಕೆ ಹೋಗಿದ್ದಾಳಲ್ಲ, ಅದಕ್ಕೆ ಕಂಪ್ನಿಯವ್ರ ಹತ್ರ ಕಾಲ್ ಮಾಡಿ ಅವಳು ಫ್ರೀ ಇದ್ರೆ ಮೀಟ್ ಮಾಡೋಣ ಅಂತ ಕೇಳ್ತಿದ್ದೆ. ಅಷ್ಟರಲ್ಲಿ ನೀನು ಬಂದ್ಬಿಟ್ಟೆ. ನಿಜಾನಾ ಅತ್ತೆ? ಹೌದಮ್ಮ ಸರು. ನಾನು ದುರ್ಗನ್ ನೋಡಿದೆ ತುಂಬ ದಿನ ಆಯ್ತಲ್ಲ, ಯಾಕೋ ತುಂಬ ನೆನಪಾಗ್ತಾಳೆ ನನಗೆ. ಅವಳನ್ನ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ. ಎಷ್ಟು ದೊಡ್ಡ ಮನಸ್ಸು ಅತ್ತೆ ನಿಮ್ಮದು. ನೀವು ತುಂಬ ಒಳ್ಳೆಯವರು. 2-3 ತಿಂಗಳಿಂದ ದುರ್ಗಾ ಅಕ್ಕ ಲೀಲನ್ ಹಿಂದೆ ಬಿದ್ದು ನಿಮಗೆ ಸಪೋರ್ಟೇ ಮಾಡ್ತಿರ್ಲಿಲ್ಲ. ಆದ್ರೂ ನೀವು ದುರ್ಗಾ ಅಕ್ಕನ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ಆಸೆ ಪಡ್ತಿದ್ದೀರಾ. ಆ್ಯಂಡ್ ಅವರು ನಿಮ್ಮ ಜೊತೆ ಸ್ವಲ್ಪ ಖಾರವಾಗೇ ಮಾತಾಡ್ತಿದ್ರು. ಆದರೂ ನೀವು ಅದನ್ನು ಯಾವುದನ್ನು ತಲೆಯಲ್ಲಿ ಇಟ್ಕೊಂಡಿಲ್ಲ. ಈ ನಡವಳಿಕೆನೇ ನೀವು ಎಷ್ಟು ಒಳ್ಳೆಯವರು ಅಂತ ತೋರಿಸ್ಕೊಡುತ್ತೆ. ಏನು ಒಳ್ಳೆತನನೋ ಕೆಟ್ಟತನನೋ ಅದೆಲ್ಲ ನನಗೆ ಗೊತ್ತಾಗಲ್ಲಮ್ಮ ಸರು. ಆದರೆ ದುರ್ಗನ್ ನೋಡಬೇಕು ಅಂತ ಆಸೆ ಆಗಿದ್ದಂತೂ ಸತ್ಯ. ಅದಕ್ಕೆ ಕಾಲ್ ಮಾಡಿದ್ದೆ ಅಷ್ಟೇ. ಅತ್ತೆ, ನೀವು ನನ್ನ ಮಗಳು ಅಂತ ಅಂದ್ಕೊಂಡಿದ್ದೀರ ತಾನೆ? ಅಯ್ಯೋ, ಅನ್ಕೊಳ್ಳೋದೇನಮ್ಮ ಸರು, ನೀನು ನನ್ನ ಮಗಳೇ. ನಾನಂತೂ ನೀವೇ ನಮ್ಮಮ್ಮ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಒಳ್ಳೇದಮ್ಮ. ಬರೀ ಒಳ್ಳೇದಮ್ಮ ಅಂದರೆ ಆಗಲ್ಲ ಅತ್ತೆ. ಈ ಮಗಳು ತಾಯಿ ಆಸೆನ ಈಡೇರಿಸ್ಬೇಕಲ್ವಾ? ಅದಕ್ಕೆ ಅಮ್ಮ ಆಸೆ ಪಟ್ಟ ಹಾಗೆ ದುರ್ಗಾ ಅಕ್ಕನ್ ತೋರಿಸೋ ಜವಾಬ್ದಾರಿ ನಂದು. ದುರ್ಗಾ ಅಕ್ಕ ಬ್ಯುಸಿ ಇದ್ರೆ ಯಾರ ಕಾಲ್ಗೂ ರೆಸ್ಪಾಂಡ್ ಮಾಡಲ್ಲ. ಆದರೆ ಎಜೆ ಕಾಲ್ ಮಾಡಿದ್ರೆ ಮಾತ್ರ ಖಂಡಿತ ರೆಸ್ಪಾಂಡ್ ಮಾಡ್ತಾರೆ. ಸೊ ನಾನು ನಿಮ್ಮನ್ನ ಎಜೆ ಹತ್ರ ಕರ್ಕೊಂಡು ಹೋಗ್ತೀನಿ. ಎಜೆಗೆ ನಿಮ್ಮ ಆಸೆ ಏನು ಅಂತ ನಾನು ಹೇಳ್ತೀನಿ. ಅವ್ರಿಗೆ ಒತ್ತಾಯ ಮಾಡ್ತೀನಿ ದುರ್ಗಾ ಅಕ್ಕನ್ ಕರೆಸಿ ಅಂತ. ನೀವು ಆಸೆ ಪಟ್ಟಿದ್ದೀರಾ ಅಂದರೆ ಎಜೆ ಖಂಡಿತವಾಗ್ಲೂ ದುರ್ಗಾ ಅಕ್ಕನ್ ಕರೆಸ್ತಾರೆ.
ಅಯ್ಯಯ್ಯೋ ಬೇಡಮ್ಮ ಸರು ಬೇಡ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನೀವು ದುರ್ಗಾ ಅಕ್ಕ ನೋಡಬೇಕು ಅಂತ ಆಸೆ ಪಟ್ಟಿದ್ದೀರಾ ಅಂದಮೇಲೆ ನಾನು ಅವ್ರನ್ನ ಕರೆಸ್ತೀನಿ. ಬನ್ನಿ ಅತ್ತೆ. ಅಯ್ಯೋ ಯಾಕೆ ಮುಜುಗರ ಪಟ್ಕೋತಾ ಇದ್ದೀರಾ? ಏಜೆ ಹತ್ರ ನಾನು ಮಾತಾಡ್ತೀನಿ. ಬನ್ನಿ ಅತ್ತೆ. ಇಷ್ಟು ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ನಿಮ್ಮ ಮಗಳು ಹೇಗಾಗ್ತೀನಿ? ಬನ್ನಿ ಅತ್ತೆ. ಅಲ್ಲ ಸರು, ಅದು ಏನಿಲ್ಲ, ಬನ್ನಿ. ಅದು ಇದು ಇಲ್ಲ, ಬನ್ನಿ ಅತ್ತೆ. ಅಯ್ಯೋ ಬನ್ನಿ ಅತ್ತೆ. ಅಪ್ಪ ಅಕ್ಕನ ಕಾಲ್ ಮಾಡೋಣ, ಯಾವುದಕ್ಕೂ ಹುಷಾರಾಗಿರು ಅಂತ ಹೇಳೋಣ. ಅದೇ ಸರಿಮ್ಮ, ಕಾಲ್ ಮಾಡು, ಮಾತಾಡು. ಏನಾಯ್ತಮ್ಮ? ಕನೆಕ್ಟ್ ಆಗ್ತಿಲ್ಲ ಅಪ್ಪ. ಇನ್ನೊಂದ್ಸಲ ಟ್ರೈ ಮಾಡಮ್ಮ. ಅಷ್ಟರಲ್ಲಿ ನಾನು ಬೇರೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಛೇ, ಈಗಲೂ ಕನೆಕ್ಟ್ ಆಗ್ತಿಲ್ಲ ಅಪ್ಪ. ಈ ಹಾಳಾದ ನೆಟ್ವರ್ಕು ಕರೆಕ್ಟ್ ಟೈಮಲ್ಲೇ ಕೈ ಕೊಡುತ್ತೆ. ರೇವತಿ, ಹೀಗೆ ಮಾಡಿದ್ರೆ ಹೇಗೆ? ಹೇಗಪ್ಪ? ಯಾವುದಕ್ಕೂ ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅವಾಗ ಅವ್ರು ಎಲ್ಲೇ ಇದ್ರೂ ಅವರೇ ಹುಡ್ಕೊಂಡ್ಬರ್ತಾರೆ. ನಿಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಪೊಲೀಸು ಅಂತಂದ್ರೆ ಭಯ. ಅವಳು ಬಂದ್ಮೇಲೆ ಅವಳು ಏನು ಮಾಡಿ ಬಂದಿದ್ದಾಳೆ ಅಂತ ನಾವು ಅವಳು ಬಾಯಿ ಬಿಡಿಸ್ಬೋದು. ಏನು, ಅಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟಾ? ಅಯ್ಯೋ, ನಿಮ್ಮ ಅಮ್ಮನ ಮೇಲೆ ಅಲ್ಲಮ್ಮ, ಅವಳು ಮಿಸ್ಸಿಂಗು ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಷ್ಟೇ. ಈ ಐಡಿಯಾನು ಒಂಥರ ಚೆನ್ನಾಗೇ ಇದೆ ಅಪ್ಪ. ಇದು ಒಳ್ಳೆ ಐಡಿಯಾ ಅಪ್ಪ. ಹಾಗಿದ್ರೆ ನಾನು ಇವಾಗಲೇ ಹೋಗಿ ಬರ್ತೀನಿ. ನೀನು ಲೀಲಂಗೆ ಫೋನ್ ಮಾಡಿ ಎಲ್ಲ ವಿಷಯ ಮುಟ್ಸಿರು. ಮನೆ ಕಡೆ ಜೋಪಾನ. ಅಪ್ಪ ಇನ್ನು ಇಲ್ಲೇ ನಿಂತಿದ್ಯಲ್ಲ. ಅಪ್ಪ, ಏನಮ್ಮ? ಇವರು ನಿಮ್ಮ ಹೆಂಡತಿ ಕೌಸಲ್ಯ ತರನೇ ಇಲ್ವಾ? ಹೌದಮ್ಮ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಹಾಗಿದ್ರೆ ಮಾತಾಡ್ಸೋಣ. ನಂಗೆ ಯಾಕೋ ಭಯ ಕಣಮ್ಮ, ನೀನೇ ಮಾತಾಡ್ಸು. ನೀವು ನಮ್ಮಮ್ಮನೇನಾ? ಹೆತ್ತ ಮಗಳು ತಾಯಿನ ನೀವು ನಮ್ಮಮ್ಮನ ಅಂತ ಕೇಳಿದ್ರೆ ನನ್ನ ಜೀವನ ಯಾವ ಗತಿಗೆ ಬಂದಿದೆ ಅಂತ ಬೇರೆ ಯಾರೂ ಹೇಳಬೇಕಾಗಿಲ್ಲ. ಅದಕ್ಕೆ ಈ ಪ್ರಾಯಶ್ಚಿತ್ತಕ್ಕೆ ಕೈ ಹಾಕಿದ್ವಿ. ಓ, ಇದೇನಮ್ಮ ಇದು? ಧ್ವನಿನೂ ನಿಮ್ಮ ಅಮ್ಮನ ಥರನೇ ಇದೆ. ಅಪ್ಪ, ಅಮ್ಮನ ಥರ ಇರೋದಲ್ಲ, ಅಮ್ಮನೇ. ಕೌಸಲ್ಯ, ಏನೇ ನೀನು ಅವತಾರ? ಧರ್ಮನ ಉಳಿಸೋದಕ್ಕೆ, ನ್ಯಾಯ ನೀತಿನ ಕಾಪಾಡೋದಕ್ಕೆ ಆ ವಿಷ್ಣು ಪರಮಾತ್ಮನೇ 10 ಅವತಾರ ಎತ್ತಿರ್ಬೇಕಾದ್ರೆ ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ನಾನು 1 ಅವತಾರ ಮಾಡಬಾರ್ದೇನ್ರಿ? ಅಪ್ಪ, ವಾಯ್ಸ್ ಡೌನು, ಟೋನ್ ಡೌನು, ಲುಕ್ಕು ಕೂಡ ಡೌನು. ಏನಪ್ಪ ಇದು? ಇರಮ್ಮ, ನಂಗೂ ಗೊತ್ತಾಗ್ತಾ ಇಲ್ಲ. ಕೌಸಲ್ಯ, ಏನೇ ಇದು ನಿನ್ನ ಹೊಸ ಅವತಾರ? ಹೊಸ ವೇಷ ಹಾಕೊಂಡ್ಬಂದು ನಮ್ಮನ್ನು ಏಮಾರಿಸ್ಬೇಕು ಅನ್ಕೊಂಡಿದ್ಯಾ? ಮೊದಲು ಬೆಳಗ್ಗೆ ಹೋಗಿ ಅಂತರನತ್ರ ಮಾತಾಡಿ ಎಷ್ಟು ಲಕ್ಷಕ್ಕೆ ಡೀಲ್ ಮಾಡ್ಕೊಂಡ್ಬಂದಿದ್ಯಾ ಅದು ಹೇಳು. ಡೀಲು ತಾತ್ಕಾಲಿಕ, ಸಿಡ್ಲು ಶಾಶ್ವತ. ಮಿಂಚು ಆಗಾಗ ಬಂದು ಹೋಗೋ ಸುಳ್ಳಿನ ಹಾಗೆ, ಸತ್ಯ ಅನ್ನೋದು ಸಿಡ್ಲಿನ ಹಾಗೆ. ಬಂದರೆ ಸಾಕ್ಷಿ ಕೊಟ್ಟೇ ಹೋಗುತ್ತೆ. ಆದರೆ ಆ ಸತ್ಯನ ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿರಬೇಕು. ನೀವು ನನ್ನ ಬಗ್ಗೆ ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಂಗೆ ಯಾವ ಅಭ್ಯಂತರನೂ ಇಲ್ಲ. ಎಲ್ಲನೂ ದೈವೇಚ್ಛೆ. ಅಮ್ಮನವ್ರ ಪೂಜೆಗೆ ತಡ ಆಯಿತು, ನಾನು ಹೋಗ್ತೀನಿ. ನೀವು ನನ್ನ ಬಗ್ಗೆ ಮಾತಾಡ್ಕೊಳ್ಳಿ. ಹಾಂ, ಸರ್ ನೋಡು, ನಿನ್ ಕೈ ಮುಗಿತೀನಿ, ಪ್ಲೀಸ್ ಬಿಡುತ್ತೆ. ನೀವಿಷ್ಟು ದೊಡ್ಡ ಮಾತೆಲ್ಲ ಆಡಬಾರ್ದು. ನೀವೇ ನೋಡ್ತಾ ಇರಿ ನಿಮ್ಮ ಆಸೆಗೆ ಎಂಥ ಬಣ್ಣ ಬರುತ್ತೆ ಅಂತ. ಸರು, ಅಂತರ ಏನು ವಿಷಯ?
ನಾನು ನಿಮ್ಮನ್ನ ಕೇಳಬೇಕಿತ್ತು, ಅಲ್ಲ ಹೇಳಬೇಕಿತ್ತು, ಸಾರಿ ಅಲ್ಲ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತು. ಯಾಕೆ ಅಷ್ಟೊಂದು ಕನ್ಫ್ಯೂಸ್ಡ್ ಆಗಿ ಮಾತಾಡ್ತಿದ್ಯಾ? ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳು. ನಾನು ನನಗೋಸ್ಕರ ಕೇಳೋದಕ್ಕೆ ಬಂದಿಲ್ಲ ಏಜೆ, ಅಂತರ ಅತ್ತೆಗೋಸ್ಕರ ಕೇಳೋದಕ್ಕೆ ಬಂದಿದ್ದೀನಿ. ಅಂತರ ನಿನಗೋಸ್ಕರ ಬೇಕಾಗಿರೋದನ್ನ ನೀನು ಸರು ಮೂಲಕ ಕೇಳ್ತಾ ಇದೀಯಾ? ದಿಸ್ ವಾಸ್ ಲುಕಿಂಗ್ ವೆರಿ ಸ್ಟ್ರೇಂಜ್. ಅಲ್ಲ, ನೀನೇ ಬಂದು ನನ್ನ ಹತ್ರ ನೇರವಾಗಿ ಕೇಳ್ಬೋದಿತ್ತಲ್ಲ. ಅಯ್ಯೋ, ಈ ಪಾಪಿ ಅಮ್ಮ ಅಮ್ಮ ಅಂದ್ಕೊಂಡು ಸರಿಯಾಗಿ ಬತ್ತಿ ಇಟ್ಲಲ್ಲಪ್ಪ. ಅದೇನಿಲ್ಲ ಅಭಿ, ಸರು ಸುಮ್ಮನೆ ಕರ್ಕೊಂಬಂದಿದ್ದಾಳೆ. ಅಯ್ಯೋ ಸುಮ್ಮನೆ ಏನಿಲ್ಲ ಅತ್ತೆ, ನೀವು ಸುಮ್ಮನೆ ರೀ, ನಿಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ, ನೀವು ಒಂಥರ ಮಗು ಥರ. ಏಜೆ ನಾನು ಹೇಳ್ತೀನಿ, ವಿಷಯ ಇಷ್ಟೇ, ಅಂತರ ಅತ್ತೆಗೆ ದುರ್ಗಾ ಅಕ್ಕನ ನೋಡಬೇಕು ಅಂತ ಆಸೆ ಆಗಿದೆಯಂತೆ. ದುರ್ಗಾ ಅಕ್ಕನ ತುಂಬ ಕನ್ವರ್ಸ್ತಿದ್ರು ಅತ್ತೆ. ಅವ್ರು ಎಲ್ಲಿ ನೋಡಿದ್ರು ದುರ್ಗಾ ಅಕ್ಕನೇ ಕಾಣಿಸ್ತಿದಾರಂತೆ. ಅದಕ್ಕೆ ಅವ್ರನ್ನ ಹೇಗೆ ಮಾತಾಡ್ಸೋದು, ಹೇಗೆ ನೋಡೋದು ಅಂತ ಒದ್ದಾಡ್ತಿದ್ರು. ಇದನ್ನ ನಾನು ಕೇಳಿಸ್ಕೊಂಡು ಹೋಗಿ ಕೇಳಿದ್ದಕ್ಕೆ ದುರ್ಗನ್ ನೋಡೋ ಹಾಗಾಗಿದ್ಯಮ್ಮ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಯಾರನ್ನು ಕೇಳೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಇಮಿಡಿಯೇಟಾಗಿ ನಿಮ್ಮನ್ನು ಕೇಳಿದ್ರೆ ನೀವು ಕರ್ಸ್ಬಿಡ್ತೀರಾ ಅಂತ ಇಲ್ಲಿ ಕರ್ಕೊಂಬಂದೆ. ಪ್ಲೀಸ್ ಏಜೆ, ಬೇಜಾರಾಗಬೇಡಿ, ದಯವಿಟ್ಟು ದುರ್ಗಾ ಅಕ್ಕನ ಬೇಗ ಕರೆಸ್ತೀರಾ? ಬರುತ್ತೆ ಬಾಯಿಗೆ ಇವಾಗ ಸರಿಯಾಗಿ. ಅನ್ಯಾಯವಾಗಿ ಲಾಕ್ ಮಾಡಿಸ್ಬಿಟ್ಟಿಯಲ್ಲೇ. ಇವಾಗ ದುರ್ಗಾ ಅಂತ ಇವನೇನಾದ್ರೂ ಹುಡ್ಕೊಂಡು ಹೋದರೆ ನನ್ನ ಕಾಲ ಮೇಲೆ ನಾನೇ ಚಪ್ಪಡಿ ಕಲ್ಲು ಹೇಳ್ಕೊಂಡಂಗೆ, ನನ್ನ ಸಮಾಧಿನ ನಾನೇ ತೋಡ್ಕೊಂಡಂಗೆ ಆಗುತ್ತಲ್ಲ. ಅಯ್ಯೋ ಪಾಪಿ. ಅಂತರ ಇಂಥ ಚಿಕ್ಕ ವಿಚಾರನ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಸಂಕೋಚನ ಏಕೆ? ನಾನು ನಿನಗೆ ಅಷ್ಟು ದೂರದವನಾಗೋದನ್ನ? ಅಯ್ಯೋ ಹಾಗೆಲ್ಲ ಏನಿಲ್ಲ, ಎಷ್ಟೇ ಆಗಲಿ ಗ್ರೇಟ್ ಇಂಡಿಯನ್ ವೈಫ್ ಅಲ್ವಾ. ಕೆಲವು ವಿಷಯನ ಗಂಡನ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಂಥದ್ದನ್ನು ಸ್ನೇಹಿತರ ಹತ್ರನೋ ಇಲ್ಲ ಅತ್ತೆ ಹತ್ರನೋ ಇಲ್ಲ ಊರ್ಗಿತ್ತಿರ ಹತ್ರನೋ ನಾದ್ನೀರ ಹತ್ರನೋ ಹೇಳ್ಕೊತಾರೆ. ಆದರೆ ಅಂತರ ಅತ್ತೆ ಅವ್ರ ಸೊಸೆ ಹತ್ರ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಬಂದೆ. ಪ್ಲೀಸ್ ಅವ್ರ ಆಸೆ ಈಡೇರಿಸ್ತೀರಾ? ಡೆಫಿನೆಟ್ಲಿ. ಅಂತರ ಯಾವುದನ್ನಾದರೂ ಇಷ್ಟಪಟ್ಟರೆ ನಾನು ಡಿಲೇ ಮಾಡದೆ ಅದನ್ನು ಪೂರೈಸ್ತೀನಿ. ದುರ್ಗಾ ವಿಚಾರದಲ್ಲೂ ಹಾಗೆ ಆಗುತ್ತೆ. ಇಮಿಡಿಯೇಟಾಗಿ ಮಾತಾಡ್ಬಿಟ್ಟು ದುರ್ಗನ ಮನೆಗೆ ಬರೋವಂಥ ವ್ಯವಸ್ಥೆ ಮಾಡ್ತೀನಿ. ಕರ್ಮ, ಯಾರನ್ನ ಜೊತೇಲಿ ಇಟ್ಕೊಂಡ್ರೆ ನಾನು ಉದ್ಧಾರ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ನೋ ಅವಳಿಂದನೇ ಇವತ್ತು ನನ್ನ ಸರ್ವನಾಶ ಆಗ್ತಿದೆ. ಲೇ ಸರು, ನಿನ್ನ ಉಳಿಸಿದ್ದೇ ತಪ್ಪು ಅನಿಸ್ತಿದೆ ಕಣೆ. ಎಂಥ ಸಿಚುವೇಶನಲ್ಲಿ ನನ್ನನ್ನು ಲಾಕ್ ಮಾಡಿಬಿಟ್ಟಿಯೇ. ಏನು ಮಾಡಬೇಕೋ ಗೊತ್ತಾಗ್ತಿಲ್ವಲ್ಲ. ಅಂತರ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ದುರ್ಗನ ಕರೆಸ್ತೀನಿ ಅಂತ ಹೇಳಿದ್ನಲ್ಲ, ದುರ್ಗಾ ಬರ್ತಾಳೆ ಮನೆಗೆ. ಹಾಂ ಸರಿ ಅಭಿ, ಟೆನ್ಷನ್ ಏನಿಲ್ಲ. ದುರ್ಗಾ ಸೇಫಾಗಿ ಮನೆಗೆ ಬಂದರೆ ಅಷ್ಟೇ ಸಾಕು. ಸೇಫಾಗಿ ಮನೆಗೆ ಬರುವಂಥ ಕಷ್ಟ ದುರ್ಗಂಗೆ ಏನು ಬಂದಿದೆ? ಅಂದರೆ ಅಭಿ, ಈಗ ಎಲ್ಲಾದರೂ ಹೊರಗಡೆ ಹೋದರೆ ಸೇಫಾಗಿ ಬನ್ನಿ, ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತೀವಲ್ಲ, ಆ ಕಾಳಜಿಯಿಂದ ಹೇಳಿದೆ ಅಷ್ಟೇ. ನೋಡಿದ್ರಾ ಏಜೆ, ಅತ್ತೆಗೆ ದುರ್ಗಾಕ್ಕನ ಮೇಲೆ ಎಷ್ಟು ಪ್ರೀತಿ ಕಾಳಜಿ. ಬೆಳದಿಂಗಳ ಬಾಲೆ. ನಾನು ಕೆಲವು ದಿನಗಳ ಗೆಳತಿ ಆಗ್ತಾಳೆ ಅಂತ ಅನ್ಕೊಂಡಿದ್ದೆ, ಆದರೆ ಹಲವು ದಿನಗಳನ್ನು ಬಿಟ್ಟು ಕಾಲ್ ಮಾಡಿದಾಳೆ ಅಂದರೆ ವೆರಿ ನೈಸ್. ಹಲೋ, ಇನ್ಮೇಲೆ ನಾನು ನಿಮಗೆ ಕಾಲ್ ಮಾಡಲ್ಲ. ಏ ಬಾಲೆ, ಏನಾಯ್ತು? ಯಾಕೆ ಕಾಲ್ ಮಾಡಲ್ಲ ಅಂತಿದ್ಯಾ? ಕೋಪ. ಕೋಪನಾ? ವೈ? ಮತ್ತೆ ನೀವು ನನ್ನ ಹೆಸರು ಕಂಡಿಡಿಲೇ ಇಲ್ಲ, ಅದಕ್ಕೆ ನಿಮ್ಮ ಜೊತೆ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಟೂ 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 ನಿಮ್ಮನ್ನು ನಾನು ಈಗಲೇ ಬ್ಲಾಕ್ ಮಾಡ್ತೀನಿ. ಬಾಲೆ, ಬೆಳದಿಂಗಳ ಬಾಲೆ, ಬೇಡ ಬೇಡ ಪ್ಲೀಸ್ ಬೇಡ ಬಾಲೆ ಬಾಲೆ. ಅಯ್ಯೋ, ಒಲಿದು ಬಂದ ದೈವ ಹೊರ ಕೊಡುವ ಮುನ್ನವೇ ಮಾಯವಾಯಿತೆ. ಅಯ್ಯೋ ದುರ್ವಿಧಿ. ಏನಾಯ್ತು ರೀ?
ಯಾಕಿಷ್ಟು ಬೇಜಾರಾಗಿ ದುರ್ವಿಧಿಯೇ ಅಂತಿದ್ದೀರಾ? ಗಂಡು ಮಕ್ಕಳ ಸಂಬಳ ಕೇಳು ನೀವು ಯಾವತ್ತಾದ್ರೂ ಅವ್ರ ನೋವು ಕೇಳಿದ್ದೀರಾ? ಗಂಡು ಮಕ್ಕಳ ಸಂಬಳ ಕೇಳಬಾರ್ದು ಅಂತ ಹೇಳಿದ್ದಾರೆ, ಅದ್ರ ನೋವು ಕೇಳಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಆದ್ರೂ ನೀನು ಕೇಳಿದ್ಯಾ, ಆದ್ರೆ ನನಗೆ ಹೇಳಕ್ಕಾಗ್ತಿಲ್ವೇ? ಹೆಸರು ಕಂಡಿಡಿಯೋಕ್ಕಾಗ್ಲಿಲ್ವಾ ವಿಶ್ವರೂಪ್? ಎಷ್ಟು ಕಷ್ಟಪಟ್ಟರು ಆ ನನ್ನ ಬೆಳೆದಿಂಗಳ ಬಾಲೆ ಹೆಸರು ಕಂಡಿಡಕ್ಕೆ ಆಗ್ತಿಲ್ಲ ರೂಪ. ಹೌದು, ನಿನ್ನ ಹೆಸರೇನು? ರೂಪಾ. ರೂಪಾ. ಅದರಲ್ಲಿ ಎಷ್ಟು ಅಕ್ಷರಗಳಿದೆ? 5. 5. ಯಾವ ಅಕ್ಷರದಿಂದ ಶುರು ಆಗುತ್ತೆ? 6. 6 ಅಕ್ಷರದಿಂದ ಶುರುವಾಗುವ 5 ಅಕ್ಷರಗಳಿರುವ ಹುಡುಗಿ ಹೆಸರು ರೂಪ. ಅಂದ್ರೆ ರೂಪ. ಕಂಡಿಡಿದ್ಬಿಟ್ಟೆ. ಅಂದ್ರೆ ನನ್ನ ಆ ಬೆಳದಿಂಗಳ ಬಾಲೆ ಹೆಸರು ಕೂಡ ರೂಪ. ಇವಾಗ್ಲೇ ಅವಳಿಗೆ ಹೇಳ್ತೀನಿ. ಹೌದು, ಈ ವಿಷಯ ನಿಂಗೆ ಗೊತ್ತಾಯ್ತು? ಯಾಕಂದ್ರೆ ಆ ನಿನ್ನ ಬೆಳದಿಂಗಳ ಬಾಲೆ ನಾನೇ. ನಿಂತ್ಕೋ. ರೂಪ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಹೊಡೆಯೋದು ತಪ್ಪು ಅಂತ ಯಾವ ಹಿರಿಯರು ಹೇಳಿಲ್ಲ. ಆದ್ರೆ ತುಂಬಿದ ಸಭೆಯಲ್ಲಿ ಮಾತ್ರ ಹೊಡಿಬೇಡ. ಅಲ್ಲ, ಇವಾಗಿಲ್ಲಿ ಯಾರು ಇಲ್ಲ, ಆದ್ರೆ ನೀನು ಹೊಡೆಯೋ ಟೈಮಲ್ಲಿ ಯಾರಾದ್ರೂ ಬಂದು ನೋಡಿದ್ರೆ ಇಷ್ಟು ವರ್ಷ ನಾನು ಬೆವರನ್ನ ರಕ್ತ ತರ ಸುರಿಸಿ ಸಂಪಾದಿಸಿರೋ ಮಾನ, ಮರ್ಯಾದೆ, ಘನತೆ, ಗೌರವ ಎಲ್ಲ ನೀರಲ್ಲಿ ಹುಣಸೆಯನ್ನು ಹಿಂಡಿ ಹ್ಯಾಂಡ್ ವಾಶ್ ಮಾಡ್ದಂಗೆ ನಾಶವಾಗಿ ಹೋಗುತ್ತೆ. ಅದಕ್ಕೆ ನಿಮಗೆ ಹೊಡಿಲೇಬೇಕಂತ ಇದ್ರೆ ರೂಮ್ ಕರ್ಕೊಂಡು ಹೋಗಿ ಬಾಗ್ಲು ಹಾಕೊಂಡು ನಾಯಿ ಕೊಡ್ದಂಗೆ ಹೊಡಿ. ಓಕೆ? ನಾನು ಯಾಕೆ ನಿಮ್ಗೆ ಹೊಡಿಲಿ? ನಾನು ಹೊಡಿಯಲ್ಲ. ಆ್ಯಕ್ಚುಲಿ ನೀವೆಷ್ಟು ಒಳ್ಳೆಯವ್ರಂತ ತಿಳ್ಕೊಳಕ್ಕೆ ನಾನು ಆ ರೀತಿ ಬೇರೆ ಹುಡುಗಿ ಹೆಸರು ಹೇಳ್ಕೊಂಡು ಕಾಲ್ ಮಾಡಿದ್ದೆ. ಯಾಕಂದ್ರೆ ನೀವೇನು ಅಂತ ನನಗೆ ಗೊತ್ತಾಗಿದೆ. ನಿಮ್ಮೇಲೆ ಅನುಮಾನ ಪಟ್ಟು ನೀವೆಷ್ಟು ಒಳ್ಳೆಯವ್ರಂತ ತಿಳ್ಕೊಳ್ಳೋಕ್ಕೆ ನಾನು ಬೇರೆ ಹುಡುಗಿ ಹೆಸರು ಹೇಳ್ಕೊಂಡು ಕಾಲ್ ಮಾಡಿದ್ದೆ. ಆದರೆ ಅಜ್ಜಿ, ಲಕ್ಷ್ಮಿ ಮೇಡಮ್, ಲೀಲಾ ಮೇಡಮ್ ಎಲ್ಲರೂ ನನಗೆ ನಿಮ್ಮ ಬಗ್ಗೆ ಹೇಳಿದ್ರು. ಈ ಮನೆ ಬಗ್ಗೆ ಹೊರಗಿನ ಜನ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಅಂಥದ್ರಲ್ಲಿ ಈ ಮನೆ ಜನ ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡಿದ್ರಲ್ಲ, ಆಗಲಿ ನೀವೆಷ್ಟು ಒಳ್ಳೆಯವ್ರಂತ ಗೊತ್ತಾಗಿತ್ತು. ಅನುಮಾನ ಪಟ್ಟು ಬೆಳ್ದಿಂಗ್ಳ ಬಾಲೆ ಅಂತ ನಿಮ್ಮನ್ನ ಗೋಳೈಕೊಂಡಿದ್ದಕ್ಕೆ ಸಾರಿ ರೀ. ಇನ್ಮೇಲಿಂದ ಖಂಡಿತವಾಗ್ಲೂ ಅನುಮಾನ ಪಡಲ್ಲ, ಪಕ್ಕ. ನೋಡ್ರಪ್ಪ, ನಿಂಗೊಂದು ಮಾತು ಹೇಳ್ತೀನಿ. ಹುಡುಗರು ಫ್ಲರ್ಟ್ ಮಾಡ್ತಾರೆ, ಆದ್ರೆ ಕಣ್ಣಿಂದ ಬಂದಿರೋ ಹುಡುಗಿರು ಕಣ್ಣಿಂದಲೇ ಹೊರಟೋಗ್ತಾರೆ. ಆದ್ರೆ ಯಾವ ಹುಡುಗಿ ಕಣ್ಣಿಂದ ಇಳಿದು ಹಾರ್ಟಿಗೆ ಇಳಿತಾಳೋ ಅವಳನ್ನ ಮಾತ್ರ ಲೈಫ್ ಪಾರ್ಟ್ನರ್ ಆಗಿ ಲೈಫ್ ಲಾಂಗ್ ಜೊತೆಲಿ ಇಟ್ಕೊಂಡು ಬದುಕ್ತಾರೆ. ನಮಗೆಲ್ಲ ಮೋಸ ಮಾಡಕ್ ಬರಲ್ಲ ಅಲ್ಲ, ಹಾಗಂತ ನಮ್ಮದ್ರಲ್ಲೂ ಮೋಸ ಮಾಡೋರು ಇರ್ತಾರೆ. ಆದ್ರೆ ನಾವು ಆ ಕ್ಯಾಟಗರಿಗೆ ಸೇರಲ್ಲ. ಯಾಕಂತ ಹೇಳಿದ್ರೆ ನಾನು ಏಜಸ್ಸರ್ನ ನೋಡಿ ಬುದ್ಧಿ ಕಲ್ತವನು. ನೋಡ್ರಪ್ಪ, ನಾನು ಮಾತ್ರ ಸಾಯೋವರೆಗೂ ನಿನ್ ಜೊತೆಲಿ ಇರ್ತೀನಿ. ಆದ್ರೆ ನನ್ನ ಮೇಲಿರೋ ಸಿಟ್ಟಿಗೆ ನಮ್ಮ ಬಾಸ್ಗೆ ಬೆಳದಿಂಗಲ್ ಬಾಲೆ ಹೆಸರಲ್ಲಿ ಮಾತ್ರ ಲೆಟರ್ ಬರಿಬೇಡ. ಹಾ, ನಾನಾ? ಇಲ್ವಲ್ಲ, ನಾನು ನಿಮಗೆ ಮಾತ್ರ ಕಾಲ್ ಮಾಡಿರೋದು. ಆ ಲೆಟ್ರ್ ಬಗ್ಗೆ ನನಗೇನು ಗೊತ್ತಿಲ್ಲ. ಹೌದಾ? ಹಾಗಾದ್ರೆ ಬಾಸಿಗೆ ಲೆಟರ್ ಬರ್ತಿರೋ ಆ ಬೆಳದಿಂಗಳ ಬಾಳೆ ಯಾರು? ಅಜ್ಜಿ, ನಾನಿವತ್ತು ದೊಡ್ಡ ಸುಳ್ಳು ಹೇಳ್ತಾ ಇದ್ದೀನಿ. ಸುಳ್ಳು ಹೇಳೋದು ತಪ್ಪು ಅಂತ ನಂಗೆ ಗೊತ್ತು, ಆದರೆ ಈ ಸುಳ್ಳಿಂದ ಈ ಮನೆಗೆ ಒಳ್ಳೇದಾಗುತ್ತೆ, ಸತ್ಯ ಉಳಿಯುತ್ತೆ ಅಂತ ನಾನು ಈ ಸುಳ್ಳು ಹೇಳ್ತಾ ಇದ್ದೀನಿ. ನೀವು ನನಗೆ ಕೊಟ್ಟಿರೋ ಪ್ರೀತಿ, ಸಲ್ಗೆನ ಮಿಸ್ಯೂಸ್ ಮಾಡ್ಕೋತಿಲ್ಲ, ಯಾವತ್ತೂ ಮಾಡ್ಕೊಳ್ಳೋದು ಇಲ್ಲ. ಆ ನಂಬಿಕೆ ಮೇಲೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಅಜ್ಜಿ, ಏನ್ ಮಾಡ್ತಿದ್ದೀರಾ? ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಕ್ರಿಕೆಟ್ ಆಡ್ತಾರಾ? ಹೇಗಿದೆ ಜೋಕು? ಚೆನ್ನಾಗಿದೆ ಜೋಕು. ಸುಮ್ಮನೆ ಹೇಳಿದ್ದು, ಬೇಕು ಅಂತ ನಗ್ತಾಳೆ. ನೀವ್ ನಕ್ರೆ ನನಗೆ ಖುಷಿ ಅಲ್ವಾ? ಹಾಗೆ ನಿಮ್ಮಿಂದ ನಾನ್ ನಕ್ರೆ ನಿಮ್ಗೂ ಖುಷಿ ಆಗತ್ತೆ ಅಲ್ವಾ? ಅದಕ್ಕೆ ನಕ್ಕೆ. ಸರಿ, ಏನ್ ವಿಷಯ ಹೇಳು. ರಾಮ್ ಬಗ್ಗೆ ಏನಾದ್ರೂ ವಿಷಯ ಹೇಳ್ಬೇಕಿತ್ತಾ? ಲವ್ ಟಿಪ್ಸ್ ಬೇಕಿತ್ತಾ? ನಾನೇ ಟಿಪ್ಸ್ ಕೊಡೋಷ್ಟು ಪ್ರೋ ಆಗಿದ್ದೀನಿ ಲವ್ ಅಲ್ಲಿ. ಆ ವಿಷಯ ಅಲ್ಲ ಅಜ್ಜಿ, ಬೇರೆ ಏನೋ ವಿಷಯ ಇತ್ತು. ಏನೇ ಅದು? ಅದೇನೋ ಅಪ್ಪ ಗೊತ್ತಿಲ್ಲ. ಅಂತರ ಅಕ್ಕ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದ್ರು. ಏನೋ ಇಂಪಾರ್ಟೆಂಟ್ ವಿಷಯ ಅಂತ ಅಜ್ಜಿ. ಅಂತರ ನನ್ನ ಹತ್ರ ಮಾತಾಡ್ಬೇಕಾ? ಯಾವತ್ತೂ ಇಲ್ಲದ ಇವತ್ತೇನು?
ಸರಿ ಕಳಿಸು. ಸರಿ ಕಳಿಸ್ತೀನಿ. ನನ್ನ ಹತ್ರನಾ? ಹ್ಞೂ ಅಕ್ಕ, ಅಜ್ಜಿನೇ ಹೇಳಿದ್ದು, ಅದಕ್ಕೆ ನಾನು ನಿಮ್ಮನ್ನ ಹುಡ್ಕೊಂಡು ಬಂದೆ. ಆ ಮುದುಕಿ ನನ್ನ ಹತ್ರ ಮಾತಾಡುವಂಥ ವಿಷಯ ಏನಿರ್ಬೋದು? ಏನು ವಿಷಯ ಅಂತ ಏನಾದರೂ ಹೇಳಿದ್ರಾ? ನಿನ್ಗೆ ಯಾಕೆ ಅದೆಲ್ಲ? ನಾನು ಕರಿತಿರೋದು ಸುಮ್ಮನೆ ಬಂದು ಮಾತಾಡಕ್ಕೆ ಹೇಳು. ಲೀಲಾ, ಅಕ್ಕ ಈ ಥರ ಹೇಳಿದ್ದು ಅಜ್ಜಿ. ನಾನು ಅವ್ರಿಗೆ ಕೇಳಿದೆ, ಅಕ್ಕಂಗೆ ಕರೆದ್ರೆ ಅವ್ರ ರೀಸನ್ ಏನು ಅಂತ ಕೇಳ್ತಾರೆ ಅಂತ. ನಿನ್ಗೆ ಯಾಕದೆಲ್ಲ, ಸುಮ್ಮನೆ ಹೋಗಿ ಕರಿ ಅಂತ ಹೇಳಿದ್ರು. ನಾನು ಅದನ್ನ ಡೈಲಾಗ್ ಸಮೇತ ಹೇಳಿದೆ ಅಷ್ಟೇ. ಸರಿ, ನನ್ನ ರೂಮಿಗೆ ಬರೋಕ್ಕೆ ಹೇಳು.